ಅನವಶ್ಯಕವಾಗಿ ಬೇರೆ ವಿಚಾರ ಅನಾವಶ್ಯಕವಾಗಿ ಹೇಳೋದು ಸರ್ಕಾರಕ್ಕೆ ಜವಾಬ್ದಾರಿ ಇಲ್ಲ. ನಿಮಗೆ ಸರ್ಕಾರಕ್ಕೆ ಜವಾಬ್ದಾರಿ ಇಲ್ಲ. 2018 ನಮ್ಮ ಸರ್ಕಾರ ನಾವೇ ಮೈ ಮೇಲೆ ಎಣ್ಣೆ ಹಾಕೊಂಡಿಲ್ಲ. ನೀವು ಅನವಶ್ಯಕವಾಗಿ 42,000 ನೀವು ಕೇಳ್ತೀರಾ? ಮತ್ತೆ ನೀವು ಹೇಳಿದ್ದೀರಾ ಮಾನ್ಯ ಸಚಿವರು ಜವಾಬ್ದಾರಿಯಿಂದ ನಾನು ಮಾಡಿಸೋ ಜವಾಬ್ದಾರಿ ನಾನು ಶಕ್ತಿ ಇಲ್ಲ ಅಂತ ಹೇಳ್ಬಿಡಿ. ನೀವು ಬರೀ ನಾವು ಉತ್ತರ ಕೇಳ್ತೀವಿ. 2018 ನಲ್ಲಿ ಕೂಡ ಅವರು ಸಚಿವರಾಗಿದ್ದಾಗ ನನಗೆ ಕೇಳಿ ಮಾನ್ಯ ಸಭಾಧ್ಯಕ್ಷರೇ, ನನ್ನ ಕರ್ತವ್ಯ ಸರ್ಕಾರದ ಗಮನಕ್ಕೆ ತರೋದು. ಸರ್ಕಾರ ಕ್ಲಾರಿಟಿ ಕೊಡಬೇಕು. ಡಿಸಿ ಕಡೆಯಿಂದ ಎಷ್ಟು ದಿನದಲ್ಲಿ ಇದನ್ನು ಲೇಔಟ್ ಮಾಡಿ ಮತ್ತೆ RDPR ಇಂದ ಲೇಔಟ್ ಮಾಡೋದಕ್ಕೆ ಯಾವಾಗ ಹಣ ಕೊಡ್ತೀರಾ? ಸಮಾಜ ಕಲ್ಯಾಣ ಇಲಾಖೆಯಿಂದ ಎಷ್ಟು ದಿನದಲ್ಲಿ ಮನೆ ಕಟ್ಕೊಡ್ತೀರಾ? ನೀವು ಇಲ್ಲಿ ಬಂದು ಸಚಿವರ ಗಮನಕ್ಕೆ ತಗೊಂಡು ಬಂದು ಶೀಘ್ರದಲ್ಲೇ ಮಾಡಿಸ್ಕೊಡುವ ಮಾಡ್ತೀವಿ. ಆದ್ರೆ ಇವರು ಮಾತಾಡಕ್ ಹೋದ್ರಿ, ರಾಜಕೀಯ ಮಾಡಕ್ ಹೋದ್ರೆ ನಾವು ಹೇಳ್ಬೇಕಾಗ್ತದೆ ಏನೇನಾಗಿದೆ ಅಂತ. ಮನೆ ಸಭಾಧ್ಯಕ್ಷರೇ, ಮಾಡಿಸ್ಕೊಡ್ತೀವಿ ಅಂದ್ರೆ ಪ್ರಯತ್ನ ಬಡವರ ಪರ ಇಲ್ಲ, ದಲಿತರ ಪರ ಇಲ್ಲ. ಸರ್ಕಾರ ನನ್ನ ಜೀವನದಲ್ಲಿ CPTSP ನಲ್ಲಿ ಎಷ್ಟು MLA ಫಂಡ್ ಹಾಕಿದ್ದಾರೆ ಕೇಳ್ಬಿಡಿ ಸರ್. ಸುಮ್ನೆ ಇದು ಪ್ರಯತ್ನ ಮಾಡ್ತೀವಿ ಸರ್, ನಾವು ಮಾಡಿಸ್ಕೊಡ್ತೀವಿ ಅಂತ ಹೇಳಿ ಪ್ರಯತ್ನ ಆಗಿದ್ದೆಲ್ಲ ನಮ್ಮ ಸರ್ಕಾರದಲ್ಲೇ ತಾವೇ ಉತ್ತರದಲ್ಲಿ ಓದಿದ್ದೀರಾ ಅಲ್ರಿ ಸಾಹೇಬ್ರೆ? ದೊಡ್ಡನಗೌಡ ಎಚ್ ಪಾಟೀಲ್ ನೋಡ್ರಿ, ನೋಡಿ ನಾವು ಸುಮ್ಮನೆ ನಾವು ಕರೆಕ್ಟ್ ಕೊಡ್ತಾ ಮುಖ್ಯಮಂತ್ರಿಗಳು ಚೇಂಜ್ ಮಾಡಿದ್ರಲ್ಲ, ಮಾಡಿಸ್ಕೋಬೇಕಾಗಿತ್ತು. ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ ಸಮಾಧಾನದಿಂದ ಹೇಳ್ತಾ ಇದ್ದೀವಿ. ಪುರುಷೋತ್ತಿಲ್ಲ ಬಗ್ಗೆ ಮಾತಾಡ್ರೆ ನೀವು ಹೇಳಿ, ನೀವು ಎಷ್ಟು ಕೊಟ್ಟಿದ್ರೆ ಲೆಕ್ಕ ಕೊಡ್ರಿ. ಸುರೇಶ್ ಗೌಡ್ರೆ, ನೀವು ಮಾಡಿಟ್ಟಿರೋ ಸಾಲ ತೀರ್ಸಕ್ಕೆ ಇನ್ನು 4 ಬಜೆಟ್ ಮಾಡಬೇಕು. ಸಾಲ ತೀರ್ಸಕ್ಕೆ ಇನ್ನು 4 ಬಜೆಟ್ ಮಾಡಬೇಕು. ಎಷ್ಟೆಷ್ಟು ಕೋಟಿ ಮಾಡಿದ್ರಿ ಹೇಳ್ಬೇಕಾ? ರೇ ಅಧ್ಯಕ್ಷರೇ, ಚರ್ಚ್ ಕಡೆ ವಿಧಾನಸಭಾ ಚುನಾವಣೆ ಹಂಗ ನಡೀತಾ ಇತ್ತಲ್ಲ. ಕೇಶವ ಶೆಟ್ಟಿ, ನೀವು ಮಾಡಿಟ್ಟು ಇದಿರಲ್ಲ ಕಳೆದ ಸಾರಿ ಅದು ಆ ಬಜೆಟ್ ದೊಡ್ಡನಗೌಡ ಎಚ್ ಪಾಟೀಲ್ ಮಾನ್ಯ ಆರೋಗ್ಯ ಸಚಿವರ ಮಂತ್ರಿಗಳು ಉತ್ತರ ಕೊಟ್ಟಿದ್ದಾರೆ. ಕೂತ್ಕೊಳ್ಳಿ. ಆಯ್ತು, ಈಗ ಬಂದು ನೀವು ಈ ಅಧಿಕತೆ ಮಾತಾಡಲಾಗ್ತದ? ಆಯ್ತು, ಕೂತ್ಕೊಳ್ಳಿ ಒಮ್ಮೆ. ಆಯ್ತು ಸರ್, ಸುರೇಶ್ ಗೌಡ್ರೆ, ನೀವ್ ಯಾಕೆ ಅವ್ರಿಗೆ ಆಯ್ತು ಇವರು ಯಾಕೆ ನಿಲ್ಬೇಕು? ಅವ್ರು ಕೂರ್ಬೇಕಂತ ಹೇಳಿದ್ರೆ ಶಿವಲಿಂಗ ಅವ್ರೆ ನಿಮ್ಮ ಆಯ್ತು ಕೂತ್ಕೊಳ್ಳಿ ಅಲ್ಲಿ.